ಸತ್ಯದ ಬಗ್ಗೆ ಇರುವಂತಹ ಶ್ಲೋಕ ಇದು. TVG ಅವರ ಸಂಸ್ಕೃತಿ ಪುಸ್ತಕದಲ್ಲಿ ಸತ್ಯದ ನಿಷ್ಕರ್ಷೆ ಹೇಗೆ ಮಾಡಬೇಕೆಂದು ಭಗವಾನ್ ಶ್ರೀಕೃಷ್ಣ ಅರ್ಜುನಂಗೆ ತಿಳಿಸುವಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಮಾತಿದು. ಸತ್ಯಮೇವತು ವಕ್ತವ್ಯಂ ಸತ್ಯಮೇವತು ವಕ್ತವ್ಯಂ ವಕ್ತವ್ಯಂ ಅನೃತಂ ಭವೇತ್ ವಕ್ತವ್ಯಂ ಅನೃತಂ ಭವೇತ್ ಯತ್ರಾನೃತಂ ಭವೇತ್ ಸತ್ಯಂ ಯತ್ರಾನೃತಂ ಭವೇತ್ ಸತ್ಯಂ ಸತ್ಯಂ ಚಾಪ್ಯನೃತಂ ಭವೇತ್ ಸತ್ಯಂ ಚಾಪ್ಯನೃತಂ ಭವೇತ್. ಇಲ್ಲಿ ಮಹಾಪ್ರಾಣಾಕ್ಷರಗಳಿದೆ ನೋಡೋಣ. 2ನೇ ಸಾಲಿನಲ್ಲಿ ಭವೇತಲ್ಲಿ ಭಾ ಮಹಾಪ್ರಾಣಾಕ್ಷರ ಇದೆ. 3ನೇ ಸಾಲಿನಲ್ಲೂ ಭವೇತಲ್ಲೇ ಭಾ ಮಹಾಪ್ರಾಣಾಕ್ಷರ. 4ನೇ ಸಾಲಿನಲ್ಲೂ ಇರೋದು ಕೂಡ ಅದೇ ಭಾ ಮಹಾಪ್ರಾಣಾಕ್ಷರ ಇದೆ ಭವೇತಲ್ಲಿ. ಸತ್ಯಮೇವತು ವಕ್ತವ್ಯಂ ಅಂದರೆ ಸತ್ಯವನ್ನು ಹೇಳಬೇಕಾದ್ದೇನೋ ಸರಿ. ವಕ್ತವ್ಯಂ ಅನೃತಂ ಭವೇತ್, ಕೆಲವು ಸಲ ಸುಳ್ಳು ಹೇಳಬೇಕಾಗಿ ಬರುತ್ತೆ. ಯತ್ರಾನೃತಂ ಭವೇತ್ ಸತ್ಯಂ, ಕೆಲವು ಸಲ ಸುಳ್ಳೇ ಸತ್ಯದ ಥರ ಒಳ್ಳೇದು ಮಾಡುತ್ತೆ. ಹಲವು ಸಲ ಸತ್ಯ ಸುಳ್ಳಿನಂತೆ ಕೇಡನ್ನು ಉಂಟು ಮಾಡುತ್ತೆ ಅಂಥ ಸಂದರ್ಭಗಳು ಇರುತ್ತೆ ಅಂತ ಹೇಳ್ತಾ ಇರುವಂತಹ ತಾತ್ಪರ್ಯ ಇಲ್ಲಿದೆ. ಒಟ್ಟಿಗೆ ಹೇಳೋಣವಾ? ಸತ್ಯಮೇವತು ವಕ್ತವ್ಯಂ ವಕ್ತವ್ಯಂ ಅನೃತಂ ಭವೇತ್ ಯತ್ರಾನೃತಂ ಭವೇತ್ ಸತ್ಯಂ ಸತ್ಯಂ ಚಾಪ್ಯನೃತಂ ಭವೇತ್. ಇನ್ನೂ ಮುಂದುವರೆದು ಸತ್ಯದ ಬಗ್ಗೆ ಹೇಗೆ ನಿಷ್ಕರ್ಷೆ ಮಾಡಬೇಕು ಅಂತ ಭಗವಾನ್ ಶ್ರೀಕೃಷ್ಣ ಹೇಳಿರುವಂತಹ ಮತ್ತೊಂದು ಶ್ಲೋಕವನ್ನು ನೋಡೋಣ.